धारवाड़ में दलित रहनुमाओं ने हाउसिंग और माइनॉरिटी वेलफेयर के वजीर ज़मीर अहमद खान के खिलाफ एहतजाज किया। मुजाहरीन आलिमारी कम्युनिटी के लिए रिहायशी सहूलियात का मुतालबा करने के लिए धारवाड़ डीसी ऑफिस के बाहर जमा हुए। वजीर खान जैसे ही डीसी ऑफिस में मीटिंग से बाहर आए, मुजाहरीन ने इनकी गाड़ी को घेर लिया, जिसके नतीजे में एक मुख्तसर तसादुम हुआ। वजीर बाद में बाहर निकले, इनके मुतालबात सुने और उन्हें यकीन दिलाया कि वो वज़ीर आला से इन मसाइल पर बातचीत करेंगे। इसके बाद मुजाहरीन ने इन्हें यकीन दहानी के बाद जाने की इजाज़त दी। ಅಲ್ರಿ ಸಾಬ್ರ ನಾವು ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ, ಮನವಿ ತಗೊಳಕೇನ್ರಿ ಬರ್ರಿ ನೋಡ್ರಿ ಬರ್ರಿ ಇಲ್ಲಿ ಪಕ್ಕದಲ್ಲಿ ಬರ್ರಿ. ಅಲ್ಲಿ ಶೋಷಿತ ವರ್ಗದ ಜನಾಂಗದ ಜಾಗ ಅದನ್ನ ವಾರಸ ಮಾಡಿ ನಮಗೆ ವಾರಸ ಪ್ರಕಾರ ಎಂಟ್ರಿ ಮಾಡಿಕೊಡ್ರಿ ಅಂತ ಹೇಳಿ 65,000 ರೂಪಾಯಿ ಟ್ಯಾಕ್ಸ್ ತುಂಬಿಸ್ಕೊಂಡು ಸಂತೋಷ್ ಗಮನಕ್ಕೆ ತಂದಿದ್ದೀರಾ? ಅವ್ರ ಗಮನಕ್ಕೂ ಐತ್ರಿ. ಬೆಂಗಳೂರಲ್ಲಿ ನಮ್ಮ ಕಾರ್ಯಕರ್ತರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಭೇಟಿ ಆಗಿದ್ದಾರೆ, ಮನವಿನೂ ಕೊಟ್ಟಿದ್ದಾರೆ, ಲಾಡ್ ಸಾಹೇಬ್ರಿಗೂ ಹೇಳಿದ್ದಾರೆ. ಅವರ ನಾ ಬಂದು ನಾನು ಮನೆ ಮುಖ್ಯಮಂತ್ರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಗಮನಕ್ಕೆ ನಾನು ತರ್ತೀನಿ. ಜೈ ಭೀಮ್. ಜೈ ಭೀಮ್. 42ರಾಗ ಬ್ರಿಟಿಷ್ ಸರ್ಕಾರ ಸರ್ಕಾರದಾಗ 60 ಇಸ್ವಿಯಾಗ ಅವ್ರ ಮನೆ ಕಟ್ಟಿಕೊಟ್ರು ಗರೀಬ್ ಹಟಾವ್ ಯೋಜನೆ ಒಳಗೆ. ಈಗ 2-3 ತಲೆಮಾರು ಅದು ಮನೆಯೆಲ್ಲ ಬಿದ್ದು ಹೋಗಿದಾವೆ. ಅದಕ್ಕೆ ಸಮಾಜ ಕಲ್ಯಾಣ ತನಿಖೆ ಮಾಡಿ ಅವ್ರಿಗೆ ಒಂದು ವಿಶೇಷ ಇದ್ರೊಳಗೆ ಮನೆ ಮಂಜೂರು ಮಾಡ್ಬೇಕಂತ ಹೇಳಿ. ಜೈ ಭೀಮ್. ये बाहर का